ಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧಿಯವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಮಾನ್ಯ ಕುಲಪತಿಗಳನ್ನ ಧ್ವಜಾರೋಹಣಕ್ಕಾಗಿ ಆಮಂತ್ರಿಸಬೇಕಾಗಿ ಕುಮಾರಿ ವಿಜಯಲಕ್ಷ್ಮಿ ಪ್ರೌಢಶಾಲೆ ಗುಲ್ಬರ್ಗ ವಿಶ್ವವಿದ್ಯಾಲಯ ವಿದ್ಯಾರ್ಥಿನಿಯವರು. ಸಂಗೀತ ವಿಭಾಗದಿಂದ ರಾಷ್ಟ್ರಗೀತೆ. पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्छल जलधि तरंगा तव शुभ नामे जागे तव शुभाशिष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे. ಈಗ ಗೌರವ ರಕ್ಷೆ ಕುಮಾರಿ ವಿಜಯಲಕ್ಷ್ಮಿ ಮಾನ್ಯ ಕುಲಪತಿಗಳು ಗೌರವ ರಕ್ಷೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಜೈ ಸರ್. ಪರೇಡ್ ವೀಕ್ಷಣೆಗಾಗಿ ತಮ್ಮನ್ನು ಆಹ್ವಾನಿಸುತ್ತಿದ್ದೇವೆ ಸರ್. ಜೈ ಸರ್. ಈಗ ವೇದಿಕೆ ಮೇಲಿರುವ ಗಣ್ಯರಿಗೆ ಸ್ವಾಗತಿಸಲಿದ್ದಾರೆ ಡಾಕ್ಟರ್ ಹನುಮಂತ್ ಜಗ್ಗಿ, ದೈಹಿಕ ಶಿಕ್ಷಣ ವಿಭಾಗದ ಹಾಗೂ ಸಂಯೋಜಕರು, ರಾಷ್ಟ್ರೀಯ ಸೇವಾ ಯೋಜನೆ. ಎಲ್ಲರಿಗೆ ನಮಸ್ಕಾರಗಳು. 77ನೇ ಗಣರಾಜ್ಯೋತ್ಸವ ಶುಭಾಶಯಗಳು. ಈ ಒಂದು ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಮತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಿಮ್ಮೆಲ್ಲರ ನೆಚ್ಚಿನ ಗೌರವಾನ್ವಿತ ಕುಲಪತಿಗಳಾದಂಥ ಪ್ರೊಫೆಸರ್ ಶಶಿಕಾಂತ್ ಎಸ್ ಹುಡುಕೇರಿ ಸರ್ ಅವರಿಗೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಪರವಾಗಿ, ಈ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ಸರ್. ಅದೇ ರೀತಿಯಾಗಿ ಪ್ರೊಫೆಸರ್ ರಮೇಶ್ ಲಂಡನ್ಕರ್ ಸರ್, ಕುಲ ಸಚಿವರು, ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗೂ ಕೂಡ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಡಾಕ್ಟರ್ NG ಕಣ್ಣೂರ್ ಸರ್, ಕುಲ ಸಚಿವರು, ಮೌಲ್ಯಮಾಪನ, ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರು ಕೂಡ ವಿಶ್ವವಿದ್ಯಾಲಯದ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಶ್ರೀಮತಿ ಜಯಮಿಕಾ ಮೇಡಮ್, ವಿತ್ತಾಧಿಕಾರಿಗಳು, ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗೂ ಕೂಡ ವಿಶ್ವವಿದ್ಯಾಲಯದ ಪರವಾಗಿ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಎಲ್ಲ ನಿಕಾಯದ ಡೀನರ್ಗಳಿಗೂ, ಪ್ರಾಧ್ಯಾಪಕರಿಗೂ ಹಾಗೂ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಿಗೂ ಮತ್ತು ವಿದ್ಯಾ ವಿಷಯ ಪರಿಷತ್ ಸದಸ್ಯರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಕನ್ನಡ ದಿನಪತ್ರಿಕೆಯ ಮಾಧ್ಯಮ ಮಿತ್ರದವರಿಗೂ ಮತ್ತು ಮಲ್ಟಿಮೀಡಿಯಾ ಸಣ್ಣ ತಂಡದವರಿಗೂ ಮತ್ತು ಸಂಗೀತ ವಿಭಾಗದ ತಂಡದವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಅತಿಥಿ ಉಪನ್ಯಾಸಕರು ಮತ್ತು ಸಂಶೋಧನಾ ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯದ ಇಂಜಿನಿಯರ್ ವಿಭಾಗದವರಿಗೂ ಮತ್ತು ನಮ್ಮ ಗುಲ್ಬರ್ಗ ವಿಶ್ವ ದೈಹಿಕ ಶಿಕ್ಷಣ ವಿಭಾಗದ MPEd ವಿದ್ಯಾರ್ಥಿಯರಿಗೂ ಮತ್ತು ಸಂಶೋಧನಾ ವಿದ್ಯಾರ್ಥಿಯವರಿಗೂ ಮತ್ತು ಎಲ್ಲ ಕುಸನೂರು ಗ್ರಾಮದಿಂದ ಆಗಮಿಸಿದ ಮತ್ತು ನಗರದಿಂದ ಆಗಮಿಸಿದ ಎಲ್ಲ
ನಾಗರಿಕರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ಣವಾದ ಸ್ವಾಗತ ಬಯಸುತ್ತೇನೆ. ಧನ್ಯವಾದಗಳು ಡಾಕ್ಟರ್ ಹನುಮಂತ್ ಜಿಂಗೆ ಸರ್ ಅವರಿಗೆ. ಈಗ 77ನೇ ಗಣರಾಜ್ಯೋತ್ಸವದ ನಿಮಿತ್ತವಾಗಿ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶಶಿಕಾಂತ್ ಎಸ್ ಬಿಗೇರಿ ಸರ್ ಅವರಿಂದ ಸಂದೇಶ. ಇಲ್ಲಿ ಸೇರಿದ ಆತ್ಮೀಯರಿಗೆಲ್ಲ ಗಣರಾಜ್ಯೋತ್ಸವದ ಶುಭಾಶಯಗಳು. ವಿಶ್ವವಿದ್ಯಾಲಯದ ಅಧಿಕಾರಿಗಳಾದ ಕುಲಸಚಿವರೇ, ಮೌಲ್ಯಮಾಪನ ಕುಲಸಚಿವರೇ, ಹಣಕಾಸು ಅಧಿಕಾರಿಗಳೇ, ಸಿಂಡಿಕೇಟ್ ಸದಸ್ಯರುಗಳೇ, ವಿದ್ಯಾಧಿಕಾರಿಗಳೇ, ವಿವಿಧ ವಿಭಾಗಗಳ ಸಂಯೋಜಕರುಗಳೇ, ಪ್ರಾಧ್ಯಾಪಕರುಗಳೇ, ಬೋಧಕೇತರ ಸಿಬ್ಬಂದಿಗಳೇ, ಸಂಶೋಧನಾರ್ಥಿಗಳೇ, ಸ್ನಾತಕೋತ್ತರ ವಿದ್ಯಾರ್ಥಿಗಳೇ, ಅತಿಥಿ ಉಪನ್ಯಾಸಕರುಗಳೇ, ಹೊರಗುತ್ತಿಗೆ ಜನಬಲ ಸಿಬ್ಬಂದಿಯವರೇ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಕರುಗಳು ಮತ್ತು ಮುದ್ದು ವಿದ್ಯಾರ್ಥಿಗಳೇ, ಮತ್ತೆಲ್ಲ ಮಹನೀಯರೇ, ಮಹಿಳೆಯರೇ, ಪತ್ರಕರ್ತರೇ, ಇಂದು ದಿನಾಂಕ 26 ಜನವರಿ 2026ರಂದು ಕಲ್ಯಾಣ ಕರ್ನಾಟಕದ ಪ್ರಥಮ ಹಾಗೂ ಹಿರಿಯ ವಿಶ್ವವಿದ್ಯಾಲಯವಾದ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಮ್ಮ ಸರ್ವತಂತ್ರ ಸ್ವತಂತ್ರ ಭಾರತದ 77ನೇ ಗಣರಾಜ್ಯೋತ್ಸವದ ನಿಮಿತ್ತ ಅತ್ಯಂತ ರಾಷ್ಟ್ರಾಭಿಮಾನ ಹಾಗೂ ದೇಶಭಕ್ತಿಯಿಂದ ರಾಷ್ಟ್ರದ ತ್ರಿವರ್ಣ ಧ್ವಜವನ್ನು ಹಾರಿಸಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಲು ನನಗೆ ಅತೀವ ಸಂತೋಷ ಎನಿಸುತ್ತಿದೆ. ರಕ್ತರಹಿತ ಹಾಗೂ ಶಾಂತಿಯುತ ಸ್ವಾತಂತ್ರ್ಯ ಚಳವಳಿಯ ಫಲವಾಗಿ ನಮ್ಮ ದೇಶಕ್ಕೆ ಆಗಸ್ಟ್ 15, 1947ರಂದು ಬ್ರಿಟಿಷರ ಆಡಳಿತದಿಂದ ಮುಕ್ತಿ ದೊರೆತು ನಾವು ಸ್ವತಂತ್ರರಾದೆವು. ಆದರೆ ಹೊಸದಾಗಿ ರೂಪುಗೊಂಡ ಪ್ರಜಾಸತ್ತಾತ್ಮಕ, ಸಾರ್ವಭೌಮ, ಸ್ವತಂತ್ರ, ನೂತನ ಹಾಗೂ ವಿಶಾಲವಾದ ದೇಶಕ್ಕೆ ಸೂಕ್ತ ಆಶಾಕಿರಣದ ಹಾಗೂ ಮಾರ್ಗದರ್ಶಿ ಸೂತ್ರಗಳ ಅಗತ್ಯತೆ ಅಂದು ಎದುರಾಗಿತ್ತು. ನೂರಾರು ಭಾಷೆ, ಧರ್ಮ, ಜಾತಿಗಳು, ಉಡುಗೆ ತೊಡುಗೆಗಳು, ರಾಜಮನೆತನಗಳು, ಶಿಕ್ಷಣದ ಕೊರತೆ, ಸಾಮಾಜಿಕ ಅಸಮಾನತೆ, ಸೌಲಭ್ಯಗಳ ಕೊರತೆ ಮುಂತಾದ ಸಮಸ್ಯೆಗಳ ಉಡಿಯಲ್ಲಿ ಹುಟ್ಟಿದ ಏಷ್ಯಾ ಖಂಡದ ಪ್ರಮುಖ ದೇಶದ ಕಡೆಗೆ ಪ್ರಪಂಚ ಉದಾಸೀನತೆಯಿಂದ ನೋಡುವ ಸನ್ನಿವೇಶದಲ್ಲಿ ನಾವು ರಾಜಕೀಯವಾಗಿ ಸಶಕ್ತವಾಗಿ ಗುರುತಿಸಿಕೊಳ್ಳುವ ಅಗತ್ಯತೆ ಅಂದು ಎದ್ದು ಕಾಣುತ್ತಿತ್ತು. ಆದ್ದರಿಂದ ಈ ಮಹಾನ್ ದೇಶವನ್ನು ಮುನ್ನಡೆಸುವ ದಿಕ್ಸೂಚಿಯಾಗಿ ಒಂದು ಸಶಕ್ತ ಸಂವಿಧಾನದ ಅವಶ್ಯಕತೆಯನ್ನು ಅರಿತುಕೊಂಡು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಘನ ಅಧ್ಯಕ್ಷತೆಯಲ್ಲಿ ಕರಡು ಸಮಿತಿಯನ್ನು ಸಂವಿಧಾನ ರಚನೆಗಾಗಿ ರಚಿಸಲಾಯಿತು. ಡಿಸೆಂಬರ್ 6, 1946ರಂದು ದೆಹಲಿಯ ಸಂವಿಧಾನ ಭವನದಲ್ಲಿ ಇದರ ಪ್ರಪ್ರಥಮ ಸಭೆ ಜರುಗಿತು. ಹಾಗೂ ಈ ಸಭೆಯಲ್ಲಿ ದಿಗ್ಗಜರಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಪಂಡಿತ್ ಜವಾಹರಲಾಲ್ ನೆಹರು, ಆಚಾರ್ಯ ಕೃಪಲಾನಿ, ಸರೋಜಿನಿ ನಾಯ್ಡು, ಮೌಲಾನಾ ಅಬುಲ್ ಕಲಾಂ ಆಜಾದ್, ರಾಜಕುಮಾರಿ ಅಮೃತ್ ಕೌರ್, ಸುಚೇತಾ ಕೃಪಲಾನಿ, ಮಾಲತಿ ಚೌಧರಿ, ಹೌಸಾ ಬೆಹನ್ ಮೆಹ್ತಾ ಮುಂತಾದವರಿದ್ದರು. ಮೇಳಾ ಸಮಾನತೆಯ ಕುರುಹು ಈ ಸಭೆಯಲ್ಲಿ ಎದ್ದು ಕಾಣುವುದು ಮಹತ್ವದ ಅಂಶವಾಗಿದೆ. ಅಂತೆಯೇ ಭಾರತದಂತಹ ದೇಶಕ್ಕೆ ಎಂಥ ಸಂವಿಧಾನ ಬೇಕು ಎಂಬುದನ್ನು ಅಂದೇ ಸೂಕ್ಷ್ಮವಾಗಿ ಗ್ರಹಿಸಲಾಗಿತ್ತೆಂಬುದು ಕೂಡ ಇಲ್ಲಿ ಎದ್ದು ಕಾಣುತ್ತದೆ. ಒಟ್ಟು 2 ವರ್ಷ 11 ತಿಂಗಳು 17 ದಿನಗಳ ನಿರಂತರ ನಿದ್ರೆರಹಿತ ಪರಿಶ್ರಮ ಪೂರ್ವಕ ಚಿಂತನ ಮಂಥನದಿಂದ ನಮ್ಮ ದೇಶದ ಪವಿತ್ರ ಗ್ರಂಥವಾದ ಭಾರತದ ಸಂವಿಧಾನ ರೂಪುಗೊಂಡಿತು. ನವೆಂಬರ್ 26, 1949ರಂದು ಈ ಸಂವಿಧಾನವನ್ನು ಅಂಗೀಕರಿಸಿ ಜನವರಿ 26, 1950ರಂದು ಅಧಿಕೃತವಾಗಿ ಜಾರಿಗೊಳಿಸಲಾಯಿತು. ಆದ್ದರಿಂದ ಈ ದಿನ ನಮಗೆಲ್ಲ ಅತ್ಯಂತ ಪ್ರಮುಖ ಹಾಗೂ ಪವಿತ್ರ ದಿನವಾಗಿದ್ದು, ಅಂದಿನಿಂದ ನಾವು ಸಾರ್ವಭೌಮತ್ವ ಹೊಂದಿದ ಒಂದು ದೇಶವಾಗಿ ಸ್ವತಂತ್ರ ಗಣರಾಜ್ಯವಾಗಿ ಘೋಷಿಸಿಕೊಂಡಿದ್ದೇವೆ. ಭಾರತದ ಪ್ರತಿಯೊಬ್ಬ ಪ್ರಜೆಗೂ, ಅಂದರೆ ಈ ಪುಣ್ಯ ಭೂಮಿಯಲ್ಲಿ ಜನ್ಮ ತಾಳುವ ಪ್ರತಿಯೊಬ್ಬ ವ್ಯಕ್ತಿಗೆ ಮತ್ತು ದೇಶದ ಪೌರತ್ವ ಪಡೆಯುವ ಯಾರಿಗಾದರೂ ಘನತೆ, ಗೌರವ ಹಾಗೂ ಸಮಾನತೆಯನ್ನು ದಯಪಾಲಿಸುವ ಈ ಪವಿತ್ರ ಗ್ರಂಥ ನಮ್ಮ ಸಂವಿಧಾನ ಭಾರತದ ಏಕತೆ ಹಾಗೂ ಅಖಂಡತೆಯ ಭದ್ರ ಬುನಾದಿಯಾಗಿರುತ್ತದೆ. ನಮ್ಮ ಪ್ರಸ್ತುತ ಬದುಕಿನ ಅವಶ್ಯಕತೆಗಾಗಿ ಹಾಗೂ ನಮ್ಮ ಮುಂದಿನ ಪೀಳಿಗೆಗಾಗಿ ಭಾರತದ ಸಂವಿಧಾನವನ್ನು ನಿಷ್ಠೆಯಿಂದ ಪರಿಪಾಲನೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇಂದಿನ ನಮ್ಮ ಹಕ್ಕುಗಳು ಹಾಗೂ ಮರ್ಯಾದಿತ ಜೀವನದ ಎಲ್ಲ ಆಯಾಮಗಳು ಈ ಸಂವಿಧಾನದ ಕೊಡುಗೆ ಆಗಿರುವುದರಿಂದ ನಮಗೆ ಇಂದು, ಮುಂದು ಹಾಗೂ ಎಂದೆಂದಿಗೂ ಸಂವಿಧಾನವೇ ಆಶಯ ಹಾಗೂ ಆಶ್ರಯ ಆಗಿರುತ್ತದೆ. ಇಂಥ ಸಂವಿಧಾನವನ್ನು ನೀಡಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಅವರ ತಂಡ ಭರತ ವರ್ಷದಲ್ಲಿ ಅಜರಾಮರವಾಗಿ ಉಳಿಯುತ್ತಾರೆ. ಕಾಲ ಬದಲಾದಂತೆ ಜಗತ್ತು, ದೇಶ ಹಾಗೂ ನಮ್ಮ ಸಂಸ್ಥೆಗಳಲ್ಲಿ ನಿರಂತರ ಬದಲಾವಣೆ ಹಾಗೂ ಪ್ರಗತಿ ಆಗುತ್ತಲೇ ಇರುತ್ತದೆ. ಜಾಗತಿಕವಾಗಿ ಅಮೆರಿಕ ದೇಶವನ್ನು ದ್ವಿತೀಯ ಬಾರಿಗೆ ಡೊನಾಲ್ಡ್ ಟ್ರಂಪ್ ಅಲಂಕರಿಸಿದ್ದು, ಅವರ ಅಂತಾರಾಷ್ಟ್ರೀಯ ಧೋರಣೆ, ನೀತಿ ನಿಯಮಗಳ ನೈಜ ಪ್ರಭಾವವನ್ನು ನಾವು ಕಾಯ್ದು ನೋಡಬೇಕಿದೆ.
ನಮ್ಮ ಉಪಖಂಡದ ಚಿಕ್ಕ ಚಿಕ್ಕ ದೇಶಗಳಾದ ಬಾಂಗ್ಲಾ, ನೇಪಾಳ, ಶ್ರೀಲಂಕಾಗಳಲ್ಲಿ ಆಡಳಿತಾತ್ಮಕ ಒಳಸುಳಿಗಳು ಸೃಷ್ಟಿಯಾಗಿರುತ್ತವೆ. ದುರದೃಷ್ಟವಶಾತ್ ಯುವಕರು ಬೀದಿಗೆ ನಿಂತು ಹೋರಾಡುತ್ತಿದ್ದಾರೆ. ನಮಗೆ ಅಂತ ಸಂಕಷ್ಟ ಎದುರಾಗದಂತೆ ನಮ್ಮ ಘನ ಸರ್ಕಾರಗಳು ಪ್ರಜ್ಞಾಪೂರ್ವಕವಾಗಿ ಕರ್ತವ್ಯ ನಿರ್ವಹಿಸಲು ಸಾಧ್ಯವಾಗುತ್ತಿರುವುದು ನಮ್ಮ ಸಂವಿಧಾನದ ಅಡಿಯಲ್ಲಿನ ಶಕ್ತಿ ಹಾಗೂ ಸೂತ್ರಗಳಿಂದ. ಸ್ವಾತಂತ್ರ್ಯ ಚಳವಳಿಯ ಮಂತ್ರಪಠನದಂತೆ ಗುಣಗುಣಿಸಿದ ಒಂದೇ ಮಾತರಂನ 150ನೇ ವರ್ಷಾಚರಣೆಯ ನಿಮಿತ್ತ ವಿಷಯವು ಇಂದು ನವದೆಹಲಿಯ ಕರ್ತವ್ಯ ಪಥದಲ್ಲಿ ಗಣರಾಜ್ಯೋತ್ಸವದ ಮೆರವಣಿಗೆ ವಿಷಯ ಆಗಿರುತ್ತದೆ. ಯುರೋಪಿಯನ್ ಕೌನ್ಸಿಲಿನ ಗಣ್ಯ ಅಧಿಕಾರಿಗಳಾದ ಅಂಟೋನಿಯೋ ಕೋಸ್ಟಾ ಹಾಗೂ ಉರ್ಸುಲಾ ಲೆಗಾಸ್ ಇಂದು ನಮ್ಮ ಗಣರಾಜ್ಯೋತ್ಸವದ ಅತಿಥಿಗಳಾಗಿ ನವದೆಹಲಿಗೆ ಆಗಮಿಸಿ ಪರೇಡ್ ವೀಕ್ಷಣೆ ಮಾಡುತ್ತಿದ್ದಾರೆ. ಅವರಿಗೆ ವಿಶ್ವವಿದ್ಯಾಲಯದ ಗೌರವ ನಮನಗಳು. ಬಂಧುಗಳೇ, ಅಂದಿನಿಂದ ಇಂದಿನವರೆಗೆ ನಾವುಗಳು ಸಾಕಷ್ಟು ಪ್ರಗತಿಯನ್ನು ಸಾಧಿಸಿ ಪ್ರಪಂಚದ ಪ್ರಮುಖ ರಾಷ್ಟ್ರವಾಗಿ ಹೊರಹೊಮ್ಮಿದ್ದೇವೆ. ವಿವಿಧ ರಂಗಗಳಲ್ಲಿ, ವಿಶೇಷವಾಗಿ ಕೃಷಿ, ಶಿಕ್ಷಣ, ಕೈಗಾರಿಕೆ, ವಿದ್ಯುತ್, ಸಾರಿಗೆ ಮುಂತಾದವುಗಳಲ್ಲಿ ಅಗತ್ಯ ಪ್ರಗತಿ ಸಾಧಿಸಿ ಇಂದಿಗೆ ಜಾಗತಿಕ ಮಟ್ಟದಲ್ಲಿ ಲಾರ್ಜೆಸ್ಟ್ ಎಕಾನಮಿ ಆಗಿ ಹೊರಹೊಮ್ಮುತ್ತಿದ್ದೇವೆ. ಮಾಹಿತಿ ತಂತ್ರಜ್ಞಾನ ಮುಂತಾದ ಕ್ಷೇತ್ರಗಳಲ್ಲಿ ಇಂದು ನಮಗೆ ನಾವೇ ಸಾಟಿ. ನಮ್ಮ ಹೆಮ್ಮೆಯ ಕ್ಯಾಪ್ಟನ್ ಸುಧಾಂಶು ಶುಕ್ಲಾ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣಕ್ಕೆ ತೆರಳಿ AX-4 ಮಿಷನ್ ಭಾಗವಾಗಿ ಪ್ರಯೋಗಗಳನ್ನು ಕೈಗೊಂಡು ಸುರಕ್ಷಿತವಾಗಿ ಭೂಮಿಗೆ ತೆರಳಿದ್ದಾರೆ. ಅಂತರಿಕ್ಷದಲ್ಲಿ ಅತ್ಯಧಿಕ ಅವಧಿ ಕಳೆದ ನಮ್ಮ ಹೆಮ್ಮೆಯ ಸುನಿತಾ ವಿಲಿಯಮ್ಸ್ ಈಗ ತಾನೇ ನಿವೃತ್ತಿ ಘೋಷಿಸಿದ್ದಾರೆ. ಮಹಿಳಾ ಕ್ರಿಕೆಟ್ನಲ್ಲಿ ನಮ್ಮವರು ಇಂದು ಗಗನತಾರೆಯರಾಗಿದ್ದಾರೆ. ಕಾಂತಾರ ಚಿತ್ರದ ನಟ, ನಿರ್ಮಾಪಕ, ನಿರ್ದೇಶಕ ನಮ್ಮವರಾದ ರಿಷಬ್ ಶೆಟ್ಟಿ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ಬಂಧುಗಳೇ, ಇನ್ನೊಂದೆಡೆ 2025ನೇ ಸಾಲು ನಮ್ಮ ರಾಜ್ಯಕ್ಕೆ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಹಸಿಬರ, ಅಕಾಲಿಕ ಮಳೆ ಹಾಗೂ ನೆರೆ ಹಾವಳಿಯಿಂದ ಜನಜೀವನವನ್ನು ದುಸ್ತರಗೊಳಿಸಿದೆ. ಕೃಷಿ ಅವಲಂಬಿತ ಕುಟುಂಬಗಳು ಹಾಗೂ ಉದ್ಯೋಗಗಳು ಸಾಕಷ್ಟು ಸಂಕಷ್ಟ ಎದುರಿಸಿವೆ. 2026ನೇ ಸಾಲಿನಲ್ಲಿ ರೈತರ ಹಾಗೂ ಉಳಿದ ಎಲ್ಲರ ಜೀವನವು ಸುಖಕರ ಆಗಿರಲೆಂದು ನಾವು ಆಶಿಸೋಣ. ಅದೇ ರೀತಿ ಸದಾಕಾಲ ನಾವು ನೆಮ್ಮದಿ ಇರುವಂತೆ ಮಾಡಲು ಹಾಗೂ ಪೆಹಲ್ಗಾಂನಂತಹ ಅತಿರೇಕದ ಭಯೋತ್ಪಾದಕ ಚಟುವಟಿಕೆಗಳು ನಡೆದಾಗ ವೈರಿಗಳ ಹುಟ್ಟೊಡಗಿಸಿರುವ ನಮ್ಮ ಹೆಮ್ಮೆಯ ಸೈನಿಕ ಶಕ್ತಿಗೆ ಸದಾ ತಲೆ ಬಾಗಿ ವಂದಿಸೋಣ. ಇನ್ನು ನಮ್ಮ ಮಟ್ಟಿಗೆ ನಾವು ಹಿಂದಿರುಗಿ ನೋಡುವುದಾದಲ್ಲಿ 1970ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರವಾಗಿ ಜನ್ಮ ತಳೆದ ಈ ಕೇಂದ್ರ ತದನಂತರ ಕಲ್ಯಾಣ ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯವಾಗಿ ರೂಪಾಂತರಗೊಂಡು 4 ದಶಕಗಳು ಸಂದಿವೆ. ಅಂದಿನಿಂದ ಇಂದಿನವರೆಗೆ ತುಳಿದ ದಾರಿ ಅಪಾರ ಹಾಗೂ ಸಾಧನೆಗಳು ಕೂಡ ಪ್ರಮುಖವಾದವು. ಇಂದು ವಿಶ್ವವಿದ್ಯಾಲಯವು NAC B+, NIRF ರ್ಯಾಂಕಿಂಗ್, ಕರ್ನಾಟಕ ಸರ್ಕಾರದ 4 ಸ್ಟಾರ್ ಇತ್ಯಾದಿ ಗರಿಗಳನ್ನು ಹೊಂದಿದೆ. ಆದರೆ ಕಾರಣಾಂತರಗಳಿಂದ ಇಂದು ವಿಶ್ವವಿದ್ಯಾಲಯದ ವ್ಯಾಪ್ತಿ, ಬೋಧಕ ಬೋಧಕೇತರ ಸಂಶೋಧನಾ ವಿದ್ಯಾರ್ಥಿಗಳ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಸಂಖ್ಯೆ ಹಾಗೂ ಶಕ್ತಿ ಕಡಿಮೆ ಆಗಿದೆ. ಆದರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ರಾಜವೈಭೋಗದ ಮರ್ಯಾದೆಗೆ ಕುಂದು ಇಂದಿಗೂ ಬಂದಿರುವುದಿಲ್ಲ. ಎಂಥದೇ ಪರಿಸ್ಥಿತಿಯಲ್ಲಿ ನಮ್ಮ ವಿಶ್ವವಿದ್ಯಾಲಯ ಸೂಕ್ತವಾಗಿ ಹಾಗೂ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾ ಬಂದಿದ್ದು, ದಿನಾಂಕ 2/12/2025ರಂದು ಸಂಸ್ಥಾಪನಾ ದಿನಾಚರಣೆಯನ್ನು, ದಿನಾಂಕ 10/12/2025ರಂದು ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಾಗೂ 20, 21, 22 ಡಿಸೆಂಬರ್ 2025 3 ದಿನಗಳವರೆಗೆ ಯುವಜನೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದ್ದೇವೆ. ಈ ಕಾರ್ಯಕ್ರಮಗಳಿಗೆ ಅತಿಥಿಯಾಗಿ ನಾಡಿನ ಗಣ್ಯರಾದ ಪ್ರೊಫೆಸರ್ ರಾಜಾ ಸಾಬ್, ಪ್ರಸ್ತುತ ಅಧ್ಯಕ್ಷರು ಕರ್ನಾಟಕ ವಿಜ್ಞಾನ ಹಾಗೂ ತಂತ್ರಜ್ಞಾನ ಅಕಾಡೆಮಿ, ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ವಿಜೇತ ಕುಮಾರಿ ದೀಪಾ ಪಾಸ್ತಿ, ಖ್ಯಾತ ಚಲನಚಿತ್ರ ನಟ ಪ್ರಕಾಶ್ ರಾಜ್ ಇವರುಗಳು ಭಾಗವಹಿಸಿರುವುದು ನಮಗೆ ಹೆಮ್ಮೆಯ ಸಂಗತಿ. ನಮ್ಮ ವಿಶ್ವವಿದ್ಯಾಲಯದ ಯುವಜನೋತ್ಸವದ ಅಚ್ಚುಕಟ್ಟುತನ ಹಾಗೂ ಅದ್ದೂರಿತನವನ್ನು ಭಾರತ್ ಬುಕ್ ಆಫ್ ರೆಕಾರ್ಡ್ಸ್ ಸೇರಿಕೊಂಡಿರುವುದು ಹೆಮ್ಮೆಯ ವಿಷಯ. ಇದೇ ಕಾರಣಕ್ಕಾಗಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಕಲ್ಯಾಣ ಅಧಿಕಾರಿಯಾದ ಪ್ರೊಫೆಸರ್ ರಮೇಶ್ ಲಂಡನ್ಕರ್ ಅವರಿಗೂ ಪ್ರಶಂಸೆ ಲಭಿಸಿದೆ. ನಮ್ಮ ಹಿರಿಯ ಪ್ರಾಧ್ಯಾಪಕರು ಹಾಗೂ ಕನ್ನಡ ಭಾಷಾ ವಿದ್ವಾಂಸರಾದ ಪ್ರೊಫೆಸರ್ HT ಪೋತೆ ಅವರಿಗೆ ಕರ್ನಾಟಕ ಸರ್ಕಾರದ ಜನಪದ ಅಕಾಡೆಮಿಯ ಡಾಕ್ಟರ್ BS ಗಗ್ಗಿಮಠ್ ಜನಪದ ತಜ್ಞ ಪ್ರಶಸ್ತಿ ಲಭಿಸಿದೆ. ಇತ್ತೀಚೆಗೆ ಪ್ರೊಫೆಸರ್ ಚಂದ್ರಕಾಂತ್ ಕೆಳಮನಿ ಅವರಿಗೆ ಕರ್ನಾಟಕ ಸ್ಟೇಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಕಾಡೆಮಿಯಿಂದ ಫೆಲೋಶಿಪ್ನ ಗೌರವ ದೊರಕಿದೆ. ಈ ಎಲ್ಲ ಸಾಧಕರಿಗೆ ವಿಶ್ವವಿದ್ಯಾಲಯದಿಂದ ಶುಭ ಕೋರುತ್ತೇನೆ. ಅದೇ ರೀತಿ ನಮ್ಮ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಪ್ರೊಫೆಸರ್ ರಮೇಶ್ ರಾಠೋಡ್ ಇವರು ಈಗಾಗಲೇ ಫ್ರಾನ್ಸ್ಗೆ ತೆರಳಿದ್ದು ಅಲ್ಲಿನ ಶರೂಲ್ನಲ್ಲಿ ಜಿಪ್ಸಿ ಜನಾಂಗದ ತಜ್ಞರೊಂದಿಗೆ ಅಧ್ಯಯನ ಕೈಗೊಳ್ಳುತ್ತಿದ್ದಾರೆ. ಅದರಂತೆ ನಮ್ಮ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಹನುಮಂತ್ ಜಂಗೆ ಹಾಗೂ ಚಂದ್ರಕಾಂತ್ ಬಿರಾದಾರ್ ಇವರುಗಳು ಕ್ರಮವಾಗಿ ಸೌತ್ ಕೊರಿಯಾ ಹಾಗೂ ಮಲೇಷಿಯಾ ದೇಶಗಳಿಗೆ ತೆರಳಿ ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಸಂಶೋಧನಾ ಲೇಖನಗಳನ್ನು ಮಂಡಿಸಿರುತ್ತಾರೆ. ಇವರಿಗೂ ಕೂಡ ನಾವು ಅಭಿನಂದಿಸೋಣ.
2026ನೇ ಸಾಲಿಗಾಗಿ ನಮ್ಮ ರಾಜ್ಯದಿಂದ ಪದ್ಮಭೂಷಣ್ ಪ್ರಶಸ್ತಿಗಾಗಿ ಶ್ರೀ ಶತಾವಧಾನಿ ಗಣೇಶ್ ಮತ್ತು ಪದ್ಮಶ್ರೀ ಪ್ರಶಸ್ತಿಗಾಗಿ ಶಿಕ್ಷಣ ತಜ್ಞ ಡಾಕ್ಟರ್ ಪ್ರಭಾಕರ್ ಕೋರೆ ಮತ್ತು 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳ ಹಾಗೂ 20,000ಕ್ಕೂ ಹೆಚ್ಚು ಕೈಬರ್ ಪ್ರತಿಗಳನ್ನು ಹೊಂದಿದ ಸ್ವ ವಾಚನಾಲಯ ಅಥವಾ ಲೈಬ್ರರಿ ಸೃಷ್ಟಿಕರ್ತ ಶ್ರೀ ಅಂಕೇಗೌಡ ಅವರು ಆಯ್ಕೆಯಾಗಿರುವುದು ನಮಗೆಲ್ಲ ಸಂತೋಷ ತಂದಿದೆ. ವಿಶ್ವವಿದ್ಯಾಲಯಕ್ಕೆ ಅವರನ್ನು ಕೂಡ ನಾವು ಆಮಂತ್ರಿಸೋಣ. ನಮ್ಮ ಎಲ್ಲ ಬೋಧಕೇತರ ಕಾಯಂ ಮತ್ತು ಹೊರಗುತ್ತಿಗೆ ಆಧಾರಿತ ಎಲ್ಲ ಸಿಬ್ಬಂದಿ ಹಿತರಕ್ಷಣೆ ಹಾಗೂ ಶ್ರೇಯೋಭಿವೃದ್ಧಿಗೆ ವಿಶ್ವವಿದ್ಯಾಲಯವು ಕಂಕಣಬದ್ಧವಾಗಿದೆ ಮತ್ತು ಅವರ ಸಮಸ್ಯೆಗಳನ್ನು ನಿವಾರಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಹಣಕಾಸಿನ ಬಿಕ್ಕಟ್ಟಿನ ಮಧ್ಯೆಯೂ ಮಾಡಲಾಗುತ್ತಿದೆ. ಹೀಗಾಗಿ ಬೋಧಕರಾದ ಡಾಕ್ಟರ್ ಸುಲೋಚನಾ, ಡಾಕ್ಟರ್ ದಶರಥ್ ನಾಯಕ್, ಡಾಕ್ಟರ್ ಮಾಲೆ ಮತ್ತು ಬೋಧಕೇತರ ಸಿಬ್ಬಂದಿಯಾದ ಶ್ರೀಮತಿ ಸುವರ್ಣ, ಮಿಸ್ಟರ್ ವೇದಕುಮಾರ್, ಮಿಸ್ಟರ್ ಪ್ರಕಾಶ್, ಮಿಸ್ಟರ್ ಕೈಲಾಸ್ ಹಾಗೂ ಮಿಸ್ಟರ್ ಸುರೇಶ್ ಚವ್ಹಾಣ್ ಇವರುಗಳಿಗೆ ಅನ್ವಯವಾಗುವ ಸೇವಾ ಹಿರಿತನದ ಪದೋನ್ನತಿಯನ್ನು ಇತ್ತೀಚೆಗೆ ನೀಡಲಾಗಿದೆ. ಈ ಎಲ್ಲ ಸಿಬ್ಬಂದಿಗೆ ನಮ್ಮ ಶುಭಾಶಯಗಳು ಮತ್ತು ಇನ್ನೂ ಹೆಚ್ಚಿನ ದಕ್ಷತೆ ಮತ್ತು ಪ್ರಾಮಾಣಿಕ ಸೇವೆಯನ್ನು ವಿಶ್ವವಿದ್ಯಾಲಯವು ತಮ್ಮಿಂದ ಬಯಸುತ್ತದೆ ಎಂಬುದನ್ನು ಹೇಳಬಯಸುತ್ತೇನೆ. ಹಲವು ತಿಂಗಳುಗಳಿಂದ ಕಾರಣಾಂತರವಾಗಿ ಸಂಬಳವಿಲ್ಲದೆ ಸೇವೆ ಸಲ್ಲಿಸಿದ ಹೊರಗುತ್ತಿಗೆ ಜನಬಲ ಸಿಬ್ಬಂದಿಗೆ ಎಲ್ಲ ಬಾಕಿ ವೇತನ ಸಂದಾಯವಾಗಿ ಈಗ ಆರ್ಥಿಕ ಬಲ ದೊರಕಿದೆ. ಈ ಹಂತದಲ್ಲಿ ಎಲ್ಲ ಜನಬಲ ಸಿಬ್ಬಂದಿ ವಿಶ್ವವಿದ್ಯಾಲಯದ ಆರ್ಥಿಕ ಹಾಗೂ ಆಡಳಿತಾತ್ಮಕ ಕಷ್ಟ ಕಾರ್ಪಣ್ಯ ಇಟ್ಟುಕೊಂಡು ಸಹಕರಿಸುವರು ಎಂಬುದು ನಮ್ಮ ಆಶಯವಾಗಿದೆ. ನಮ್ಮ ವಿಶ್ವವಿದ್ಯಾಲಯದ ಸೌಲಭ್ಯ ಹೊಂದಿದ SB ಕಾಲೇಜ್ ಕಲಬುರಗಿಯ ಮಿಸ್ಟರ್ ಆಕಾಶ್ ಪಾಟೀಲ್ ಹಾಗೂ ಕುಮಾರಿ ಪ್ರತೀಕ್ಷಾ ಹೊನ್ನೂರ್ ಬಿಕಾಂ ವಿದ್ಯಾರ್ಥಿಗಳು NSS ನ ವರ್ಲ್ಡ್ ಎಕ್ಸಲೆನ್ಸ್ ಅವಾರ್ಡ್ ಪಡೆದಿದ್ದು ಇವರಿಗೆ ವಿಶ್ವವಿದ್ಯಾಲಯದ ಶುಭ ಹಾರೈಕೆಗಳು. ಈ ಮಧ್ಯೆ ಪ್ರೊಫೆಸರ್ ಮಲಶೆಟ್ಟಿ ಹಾಗೂ ಪ್ರೊಫೆಸರ್ ಮಜ್ಜಿಗಿ ಇವರುಗಳು ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣ ವಿಶ್ವವಿದ್ಯಾಲಯದಿಂದ ನಿಯಮಾವಳಿ ಅನ್ವಯಿಸಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಪ್ರಾಧ್ಯಾಪಕರುಗಳಾಗಿ ಸೇರಿಕೊಂಡಿದ್ದಾರೆ. ಅವರಿಗೂ ಕೂಡ ನಾವು ಸ್ವಾಗತ ಬಯಸಿ ಶುಭಾಶಯ ಕೋರುತ್ತೇವೆ. ಇನ್ನುಳಿದಂತೆ 2224-25 ಅವಧಿಯ ಘಟಿಕೋತ್ಸವವು ಬಾಕಿ ಇದ್ದು ನಮ್ಮ ಸಿದ್ಧತೆಗಳು ಪೂರ್ಣಗೊಂಡು ಸೂಕ್ತ ದಿನಾಂಕಕ್ಕಾಗಿ ಗಣತಿಯುತ ರಾಜ್ಯಪಾಲರ ಕಚೇರಿಯನ್ನು ಈಗಾಗಲೇ ಸಂಪರ್ಕಿಸಲಾಗಿದೆ. ಇಷ್ಟರಲ್ಲಿ ಎಲ್ಲರೂ ಸೇರಿ ಘಟಿಕೋತ್ಸವವನ್ನು ಆಚರಿಸೋಣ ಎಂಬ ಆಶಾಭಾವನೆಯನ್ನು ನಾವು ಹೊಂದಿರುತ್ತೇವೆ. 2025ನೇ ಸಾಲಿನ ಸ್ನಾತಕೋತ್ತರ ತರಗತಿಗಳು ಪ್ರಾರಂಭವಾಗಿದ್ದು ವಿಶ್ವವಿದ್ಯಾಲಯದ ಹೊಸ ವಿದ್ಯಾರ್ಥಿಗಳಾಗಿ ಆಗಮಿಸಿದ ಎಲ್ಲರಿಗೂ ಶುಭ ಕೋರುತ್ತೇನೆ. ಅದರಂತೆ ನೂತನ ಪಠ್ಯಕ್ರಮ ಹಾಗೂ ನಿಯಮಾವಳಿ ಅಳವಡಿಸಿಕೊಂಡು PhD ಪ್ರವೇಶಾತಿಗೆ ಚಾಲನೆ ದೊರಕಿದ್ದು ಶೀಘ್ರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳು ಆಗಮಿಸಲಿ ಎಂಬುದು ನಮ್ಮ ಆಶಯವಾಗಿದೆ. ವಿಶ್ವವಿದ್ಯಾಲಯದ ಬೋಧಕ ಸಿಬ್ಬಂದಿಯ ತೀವ್ರ ಕೊರತೆಯಲ್ಲಿ ಶಿಕ್ಷಣ ಚಟುವಟಿಕೆಗಳನ್ನು ಸುಸೂತ್ರವಾಗಿ ನಡೆಸಿಕೊಂಡು ಹೋಗಲು ಅಗತ್ಯವಾದ 2025ನೇ ಸಾಲಿನ ಅತಿಥಿ ಉಪನ್ಯಾಸಕ ನೇಮಕಾತಿಯನ್ನು ಪೂರ್ಣಗೊಳಿಸಿ ಈಗಾಗಲೇ ಆದೇಶಗಳನ್ನು ನೀಡಲಾಗಿದೆ. ವಿಶ್ವವಿದ್ಯಾಲಯದ ಅಭ್ಯುದಯಕ್ಕೆ ಅವರೆಲ್ಲರೂ ಕೈಜೋಡಿಸುತ್ತಾರೆ ಎಂಬುದು ಕೂಡ ನಮ್ಮ ವಿಶ್ವಾಸವಾಗಿದೆ. ಅಂತಿಮವಾಗಿ ಬಂಧುಗಳೇ, ಮಿತ್ರರೇ ಮತ್ತು ವಿದ್ಯಾರ್ಥಿಗಳೇ, ಪ್ರಸ್ತುತ ನಾವು ಸಂಖ್ಯೆಯಲ್ಲಿ ಕ್ಷೀಣರಾಗಿದ್ದೇವೆ, ಆದರೆ ಮನೋಬಲ ಹಾಗೂ ಸ್ಥೈರ್ಯದಲ್ಲಿ ಅಲ್ಲ. ಈ ಪವಿತ್ರ ದಿನದಂದು ಭವ್ಯ ಭಾರತ ಅಭ್ಯುದಯಕ್ಕೆ ಮತ್ತು ವಿಶ್ವವಿದ್ಯಾಲಯದ ಉನ್ನತಿಗೆ ಹಗಲಿರುಳು ದುಡಿಯೋಣ ಎಂಬ ಪ್ರತಿಜ್ಞೆ ಮಾಡೋಣ ಎಂದು ಹೇಳುತ್ತಾ ಈ ಸಂದೇಶವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಮಾನ್ಯ ಕುಲಪತಿಗಳಿಗೆ. NS ಕುಲಕರ್ಣಿ ಅವರು ರಚನೆ ಮಾಡಿರುವಂತಹ ದೇಶಭಕ್ತಿ ಗೀತೆಯನ್ನ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸಂಗೀತ ವಿಭಾಗದವರು ನಡೆಸಿಕೊಡಬೇಕಾಗಿ ಕೋರುತ್ತೇನೆ. सिंधु सरस्वती गंगोत्री प्रेम ज्ञान भारत दात्री. सिंधु सरस्वती गंगोत्री प्रेम ज्ञान भारत दात्री. धवल हिमालय दंडु सनेत्री वेद पादरायण स्तोत्री. धवल हिमालय दंडु सनेत्री वेद पादरायण स्तोत्री. जय जय भारत गायत्री ಗೆಲುವಾಗಲಿ ಮೈತ್ರಿ. ಜಯ ಜಯ ಭಾರತ ಗಾಯತ್ರಿ ಗೆಲುವಾಗಲಿ ಮೈತ್ರಿ. ಸಾರೆ ಗಾಧಪ ಪಾಪ ಗರೆ ಮೇರೆ ಸಾ. ಸಾರೆ ಗಾಧಪ
ಮಾಮಗರೆ ಮಗರೆ ಸಾನಿ ರೇ ಸಾನಿ ಪದನಿ ಸ ಮಾಮಗರೆ ಮಗರೆ ಸಾನಿ ರೇ ಸಾನಿ ಪದನಿ ಸಾಮಗಾನ ಕಲಿತು ಆನಂದ ತ್ಯಾಗ ಯೋಗದಲ್ಲಿ ಭೋಗ ಮೋದ ಸಾಮಗಾನದಲ್ಲಿ ಆನಂದ ತ್ಯಾಗ ಯೋಗದಲ್ಲಿ ಭೋಗ ಮೋದ ಶಬ್ದ ಸಂತೆಯಲ್ಲಿ ಅನಾಥನಾದ ನಮ್ಮಯ ಸಾಧನ ಸಿರಿ ಸಂಬೋಧ ಶಬ್ದ ಸಂತೆಯಲ್ಲಿ ಅನಾಥನಾದ ನಮ್ಮಯ ಸಾಧನ ಸಿರಿ ಸಂಬೋಧ ಜಯ ಜಯ ಭಾರತ ಗಾಯತ್ರಿ ಗೆಲುವಾಗಲಿ ಮೈತ್ರಿ ಜಯ ಜಯ ಭಾರತ ಗಾಯತ್ರಿ ಗೆಲುವಾಗಲಿ ಮೈತ್ರಿ ಗೆಲುವಾಗಲಿ ಮೈತ್ರಿ ಗೆಲುವಾಗಲಿ ಮೈತ್ರಿ. ಈಗ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶ್ರೀ ಶಿವಕುಮಾರ್ ಅವರು ನಡೆಸಿಕೊಡಬೇಕಾಗಿ ವಿನಂತಿಸುತ್ತೇನೆ. ನಾವು ನೀವೆಲ್ಲರೂ ಸೇರಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅದ್ದೂರಿಯಾದಂಥ ಒಂದು ಸಂತೋಷವನ್ನು ತಂದುಕೊಡ್ತಕ್ಕಂಥ ಕಾರ್ಯಕ್ರಮ ಈಗ ವಿಶ್ವವಿದ್ಯಾಲಯ ಸಂಯುಕ್ತ ಆಶ್ರಯದಲ್ಲಿ ನಡೆತಕ್ಕಂಥ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಎಲ್ಲರೂ ವೀಕ್ಷಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮೊದಲನೇದಾಗಿ ದೇಶಭಕ್ತಿ ಗೀತೆ ಪ್ರೌಢಶಾಲೆಯ ಮಕ್ಕಳಿಂದ. ಜನ್ಮಭೂಮಿ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಭಾರತಿ ನಿನ್ನಯ ಅಡಿಗಳಿಗೆ ಒಳಮಡುವೆ ನಾಡಿಗಳಿಗೆ ಭಾರತಿ ನಿನ್ನಯ ಅಡಿಗಳಿಗೆ ಒಳಮಡುವೆ ನಾಡಿಗಳಿಗೆ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಜನ್ಮ ಜನ್ಮದ ಪುಣ್ಯದ ಫಲವು ಕರುಣೆಯ ತೋರುವ ಒಲವಿನ ಫಲವು ಜನ್ಮ ಜನ್ಮದ ಪುಣ್ಯದ ಫಲವು ಕರುಣೆಯ ತೋರುವ ಒಲವಿನ ಫಲವು ಬಂದಿನ ಕರೆಗೆ ನಿನ್ನೊಡಲೊಳಗೆ ಬಂದಿನ ಕರೆಗೆ ನಿನ್ನೊಡಲೊಳಗೆ ಕೋಟಿ ಕೋಟಿ ಜನ ಸೋದರರೆನಗೆ ಕೋಟಿ ಕೋಟಿ ಜನ ಸೋದರರೆನಗೆ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಮೇಲೆ ಹಿಮಾಚಲ ಕಾಲಡಿ ಕಡಲು ಬಂಗಾರದ ನಿಧಿ ತುಂಬಿದೆ ಒಡಲು ಮೇಲೆ ಹಿಮಾಚಲ ಕಾಲಡಿ ಕಡಲು ಬಂಗಾರದ ನಿಧಿ ತುಂಬಿದೆ ಒಡಲು ಶ್ರೀಗಂಧದ ಸೌಗಂಧವು ತುಂಬ ಶ್ರೀಗಂಧದ ಸೌಗಂಧವು ತುಂಬ ಏನೆಂಬೆನು ನೀ ಸ್ವರ್ಗದ ಬಿಂಬ ಏನೆಂಬೆನು ನೀ ಸ್ವರ್ಗದ ಬಿಂಬ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಉಜ್ವಲ ಕಲೆ ಸಂಸ್ಕೃತಿಗಳ ನಾಡು ಎತ್ತರೆ ಕಲೆಗಳ ಸಾಹಸ ಬೀಡು ಉಜ್ವಲ ಕಲೆ ಸಂಸ್ಕೃತಿಗಳ ನಾಡು ಎತ್ತರೆ ಕಲೆಗಳ ಸಾಹಸ ಬೀಡು ಶಂಕರ ಬಸವ ವಿವೇಕರ ನೆಲವು ಶಂಕರ ಬಸವ ವಿವೇಕರ ನೆಲವು ಪಾವನವು ಸೌಭಾಗ್ಯದ ಫಲವು ಪಾವನವು ಸೌಭಾಗ್ಯದ ಫಲವು ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಸಾವಿರ ಜನ್ಮವು ಬಂದರೆ ಬರಲಿ ತಾಯಿಯ ನಿನ್ನಯ ಮಡಿಗೆ ನಗಿರಲಿ ಸಾವಿರ ಜನ್ಮವು ಬಂದರೆ ಬರಲಿ ತಾಯಿಯ ನಿನ್ನಯ ಮಡಿಗೆ ನಗಿರಲಿ ನಿನ್ನಲೆ ಜನನ ನಿನ್ನಲೆ ಮರಣ ನಿನ್ನಲೆ ಜನನ ನಿನ್ನಲೆ ಮರಣ ಎನ್ನಯ ಜೀವನ ನಿನಗೆ ಶರಣ ಎನ್ನಯ ಜೀವನ ನಿನಗೆ ಶರಣ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಭಾರತಿ ನಿನ್ನಯ ಅಡಿಗಳಿಗೆ ಒಳಮಡುವೆ ನಾಡಿಗಳಿಗೆ ಭಾರತಿ ನಿನ್ನಯ ಅಡಿಗಳಿಗೆ ಒಳಮಡುವೆ ನಾಡಿಗಳಿಗೆ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ ಜನನಿ ಜನ್ಮಭೂಮಿ
ವೇದಿಕೆ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಈಗ 1 2 3 ನಮ್ಮ ಭಾರತ ಬಣ್ಣ 3 ಪ್ರಾಥಮಿಕ ಶಾಲೆ ಮಕ್ಕಳಿಂದ 1 2 3 ನಮ್ಮ ಭಾರತದ ಬಣ್ಣ 1 2 3 1 2 3 ನಮ್ಮ ಭಾರತದ ಧರ್ಮ We are the children, we are the nation, we are the children, we are the nation. ಜಾತಿ ನೂರು ನೀತಿ ಒಂದೇ ಈ ಶಾಲೆಯಲ್ಲಿ 4 5 6 ನಮ್ಮ ಭೂಮಿಗೆ ಇರುವುದು 4 5 6 ಎಲ್ಲ ಭಾಷೆಗಳಿಗೂ ಜನರಿಗೆ We are the language, we are the courage, we are the language, we are the courage. ಭಾಷೆ ನೂರು ಭಾವ ಒಂದೇ ಈ ಶಾಲೆಯಲ್ಲಿ 789 ನಮ್ಮ ಲೋಕದ ಗ್ರಹಗಳು 789 ಅವರು ರಕ್ಷಣೆ ಫ್ಯೂಚರ್ We are the future, we are the future, we are the nature, we are the future. ಸೃಷ್ಟಿ ನೂರು ಸೃಷ್ಟಿ ಒಂದೇ ಈ ಶಾಲೆಯಲ್ಲಿ Flowers, we are the lovers, we are the flowers. 11, 12, 13, 14, August 15. ಅಶೋಕ ಭೂಮಿಯಲ್ಲಿ ಧಾರಾಳಿ ಶಾಂತಿಯ ಸೂಚಿಸುವೆ ಭೂಮಿ ಭರತ ಮಾತೆ ನಮಗೆ ನೀನೆ ತಾಯಿ ತಂದೆ ಹಿಂದೂ ಕ್ರೈಸ್ತ ಮುಸ್ಲಿಂ ಬೌದ್ಧ ಜೈನ ಎಲ್ಲ ಒಂದೇ ನಿನ್ನ ಮುಂದೆ ಜಯ ಭಾರತ ಜಯ ಭಾರತ ಜಯ ಭಾರತ ಜಯ 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 ವಂದೇ
ವಂದೇ ಭಾರತಿ जिस भूमि पे जन्म लिया राम ने, गीता सुनाई जहाँ शाम ने। गीता सुनाई जहाँ शाम ने पावन बनाया चारों धाम ने। पावन बनाया चारों धाम ने। स्वर्ग भी लगाए जिसके सामने। वंदे मातरम, वंदे चरणों में नदियाँ चक्र है, हाथों में वेदों के पत्र है। देश लगे ऐसा पंचक्र है। वंदे भारती जय भारती वंदे भारती ಮಳೆ ಬಂತಲ್ಲ ಮರಗಾದೆ
रहे तो डूब जहाँ भी मेरी बुनियाद रहे तो मेरे वतन मेरे वतन मेरे वतन ಈ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಈ 77ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿರ್ತಕ್ಕಂಥ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ಘನವೆತ್ತ ಕುಲಪತಿಗಳಿಗೆ ವೇದಿಕೆ ಪರವಾಗಿ, ತಮ್ಮೆಲ್ಲರ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ವಂದನೆಗಳು, ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಕುಲಸಚಿವರು ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ಅವರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಆಡಳಿತ ವಿಭಾಗದ ಅಧಿಕಾರಿಗಳಿಗೂ ಕೂಡ ಈ ವೇದಿಕೆ ಪರವಾಗಿ, ತಮ್ಮೆಲ್ಲರ ಪರವಾಗಿ ಮತ್ತು ಮುದ್ದು ಮಕ್ಕಳ ಪರವಾಗಿ ವಂದನೆಗಳು, ಧನ್ಯವಾದಗಳು. ಅದೇ ರೀತಿಯಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ಕುಲಸಚಿವರು, ಮೌಲ್ಯಮಾಪನ ಹಾಗೂ ಹಣಕಾಸು ಅಧಿಕಾರಿಗಳು ಹಾಗೂ ಸಿಂಡಿಕೇಟ್ ಸದಸ್ಯರುಗಳಿಗೂ ಕೂಡ ಈ ವೇದಿಕೆ ಪರವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಅವರಿಗೂ ಕೂಡ ಧನ್ಯವಾದಗಳು, ವಂದನೆಗಳು. ಅದೇ ರೀತಿಯಾಗಿ ಎಲ್ಲ ವಿಭಾಗದ ಸಹ ಪ್ರಾಧ್ಯಾಪಕರು, ಹಿರಿಯ ಸಹ ಪ್ರಾಧ್ಯಾಪಕರಿಗೂ ಕೂಡ ಹಾಗೂ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿ ವರ್ಗದವರಿಗೂ ಕೂಡ ವಂದನೆಗಳು, ಧನ್ಯವಾದಗಳು. ಅದೇ ರೀತಿಯಾಗಿ ಎಲ್ಲಾ ವಿಭಾಗದ ಸಿಬ್ಬಂದಿ ವರ್ಗದವರು ಹಾಗೂ ಜನಬಲ ಸಿಬ್ಬಂದಿ ವರ್ಗ ಹಾಗೂ ಸ್ಥಳೀಯ ಅಭಿಯಂತರು ವಿಭಾಗ ಹಾಗೂ ಉದ್ಯಾನ ವಿಭಾಗ ಎಲ್ಲರಿಗೂ ಕೂಡ ಈ ವೇದಿಕೆಯ ಪರವಾಗಿ ಧನ್ಯವಾದಗಳು, ವಂದನೆಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಸರ್ವರಿಗೂ
77ನೇಯ ಗಣರಾಜ್ಯೋತ್ಸವದ ಅಂಗವಾಗಿ ಗಣರಾಜ್ಯೋತ್ಸವ ಅಂಗವಾಗಿ ಸೇರಿದ್ದಕ್ಕಾಗಿ ಅವರಿಗೂ ಕೂಡ ವೇದಿಕೆ ಪರವಾಗಿ ಧನ್ಯವಾದಗಳು, ವಂದನೆಗಳು.